ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಿಥುನ ರಾಶಿ 2026ರ ವರ್ಷ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. 2026 ನಿಮ್ಮದೇ ವರ್ಷವಾಗಿದೆ. ಆದರೆ ಪ್ರತಿ ತಿಂಗಳು ನಿಮಗೆ 2 ದಾರಿಗಳು ಕಾಣಿಸುತ್ತದೆ. ನೀವು ಬುದ್ಧಿವಂತಿಕೆಯಿಂದ ಒಳ್ಳೆ ದಾರಿಯನ್ನು ಮಾತ್ರ ಆರಿಸಿಕೊಳ್ಳಬೇಕು. ಒಳ್ಳೆ ದಾರಿಯನ್ನು ಆರಿಸಿಕೊಂಡಿದ್ದೇ ಆದಲ್ಲಿ ಜಯ ನಿಮ್ಮದೇ. ಮಿಥುನ ರಾಶಿಯವರು ಮಲ್ಟಿ ಟಾಸ್ಕರ್ ಮಾಸ್ಟರ್ ಅಂತಲೇ ಹೇಳ್ಬಹುದು. ಸೋಷಿಯಲ್ ಬಟರ್ಫ್ಲೈ ಅಂತಲೂ ಕರಿಬೋದು. ನಿಮ್ಮನ್ನು ಲೈಫ್ನ ಟೇಕ್ ಇಟ್ ಈಸಿಯಾಗಿ ತಗೋತೀರಾ. ತುಂಬ ಎಂಜಾಯ್ ಮಾಡುವಂತಹ ವ್ಯಕ್ತಿತ್ವದವರು. ವೆರಿ ಫಾಸ್ಟ್ ಥಿಂಕರ್. ಕೆಲಸವನ್ನು ಪಟಾಪಟ್ ಅಂತ ಮಾಡುತ್ತೀರಾ. ಒಂದೊಂದು ಸಲ ಬಹಳ ಎನರ್ಜೆಟಿಕ್ ಆಗಿ ಇರುತ್ತೀರಾ, ಮತ್ತೊಂದು ಸಲ ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರಾ. ಡ್ಯುಯಲ್ ನೇಚರನ್ನು ಕಾಣಬಹುದು. ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 2026ರಲ್ಲಿ 3 ಬಾರಿ ವಕ್ರಿಯಾಗಲಿದೆ. ವಕ್ರಿ ಬುಧ ಗ್ರಹ ನಿಮ್ಮ ಲೈಫಲ್ಲಿ ಮೇಜರ್ ಚಾಲೆಂಜಸ್ಗಳನ್ನು ತಂದುಕೊಡಲಿದೆ. ಮೊದಲನೆಯದಾಗಿ ಬುಧ ಗ್ರಹ ಜನವರಿ ತಿಂಗಳಲ್ಲಿ ವಕ್ರಿಯಾಗಲಿದೆ. ಜೂನ್ ತಿಂಗಳಲ್ಲಿ 2ನೇ ಬಾರಿ ವಕ್ರಿಯಾಗಲಿದೆ. ನಂತರ ಅಕ್ಟೋಬರ್ ತಿಂಗಳಲ್ಲಿ 3ನೇ ಬಾರಿ ವಕ್ರಿಯಾಗಲಿದೆ. ಜೂನ್ ತಿಂಗಳ ವಕ್ರಿ ಬುಧ ನಿಮಗೆ ಗೋಲ್ಡನ್ ಆಪರ್ಚುನಿಟೀಸ್ಗಳನ್ನು ತಂದುಕೊಡಲಿದೆ. ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಇರುತ್ತದೆ. ಬುಧ ಗ್ರಹವು ಕರ್ಕಾಟಕ ರಾಶಿಯಲ್ಲಿಯೇ ವಕ್ರಿಯಾಗಲಿದೆ. 2026ರಲ್ಲಿ ಮಿಥುನ ರಾಶಿಯವರಿಗೆ ಶನಿ ಗ್ರಹ ನಿಮ್ಮ ಕರ್ಮಸ್ಥಾನವಾದಂತಹ ದಶಮ ಭಾವದಲ್ಲಿರುತ್ತದೆ. ಕೆಲಸವನ್ನು ಫಾಸ್ಟಾಗಿ ಮಾಡುವುದು ಇಷ್ಟವಾಗುವುದಿಲ್ಲ ಶನಿ ಗ್ರಹಕ್ಕೆ. ನೀವು ಮಲ್ಟಿ ಟಾಸ್ಕರ್. ಆದರೆ ಶನಿ ಗ್ರಹ ನಿಮ್ಮ ಜಾಬಲ್ಲಿ ಬ್ರೇಕ್ ಹಾಕಲಿದೆ. ಶನಿ ಗ್ರಹ ಸಿಸ್ಟಮ್ಯಾಟಿಕ್, ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಚಲಿಸುವಂತಹ ಪ್ಲಾನೆಟ್ ಹಾಗೂ ಸ್ಟಡಿಯಾಗಿ ಕೆಲಸ ಮಾಡಬೇಕೆಂಬಂತಹ ಪಾಠವನ್ನು ಕಲಿಸುವಂತಹ ಗ್ರಹ. ನಿಮ್ಮ ಕೆಲಸವನ್ನು ರೂಲ್ಲೆಸ್ ಆಗಿ ಮಾಡಬಾರದು. ನಿಮ್ಮ ಖರ್ಚುಗಳು ಹೆಚ್ಚಾಗಲಿದೆ. ನಿಮ್ಮ ಚಿಕ್ಕ ಪುಟ್ಟ ಮಾತುಗಳಿಗೆ ಮನಃಶಾಂತಿ ಹಾಳು ಮಾಡಿಕೊಂಡು ಟ್ರಿಗರ್ ಆಗುತ್ತೀರಾ. ಇದರ ಮೇಲೆ ಕಂಟ್ರೋಲ್ ಇರಬೇಕು. ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಅನಾವಶ್ಯಕ ವಾದಗಳಾಗುತ್ತದೆ. ಇದೊಂದು ಪಾರ್ಟ್ ಆಫ್ ಲೈಫ್ ಅಂದುಕೊಳ್ಳಿ. ರಾಹು ಗ್ರಹ ನವೆಂಬರ್ 25ರವರೆಗೂ ನಿಮ್ಮ ನವಮ ಭಾವದಲ್ಲಿ, ಕೇತು ಗ್ರಹ ತೃತೀಯ ಭಾವದಲ್ಲಿರುತ್ತದೆ. ನಿಮ್ಮ ಒಡ ಹುಟ್ಟಿದವರ ಜೊತೆ, ನಿಮ್ಮ ತಂದೆ ಹಾಗೂ ತಂದೆಯ ಸಮಾನವಾದಂತಹ ವ್ಯಕ್ತಿಗಳ ಜೊತೆ, ನಿಮ್ಮ ಬಾಸ್ ಜೊತೆ ಡಿಫರೆನ್ಸ್ ಆಫ್ ಒಪಿನಿಯನ್ ಆಗಬಹುದು. ಗುರುಗ್ರಹ 2026ರ ವರ್ಷದ ಪ್ರಾರಂಭದ 6 ತಿಂಗಳು ಮಿಥುನ ರಾಶಿಯಲ್ಲಿರುತ್ತದೆ. ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಗುರುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ, ಅಕ್ಟೋಬರ್ ನಂತರ ಡಿಸೆಂಬರ್ ತಿಂಗಳಲ್ಲಿ ತೃತೀಯ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಗುರುಗ್ರಹ ನಿಮ್ಮ ಲೈಫಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತಂದುಕೊಡಲಿದೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ವರ್ಷವಿದು. ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. ಮಂತ್ಲಿ ವೈಸ್ ಜನವರಿ ತಿಂಗಳಲ್ಲಿ ನೀವು ಬಹಳ ಐಡಿಯಾಸ್ಗಳನ್ನು, ಪ್ಲಾನಿಂಗ್ಗಳನ್ನು ಮಾಡಿಕೊಳ್ಳುತ್ತೀರಾ. ಆ ಪ್ಲಾನಿಂಗನ್ನು ಎಕ್ಸಿಕ್ಯೂಟ್ ಮಾಡಲು ಎಡವುತ್ತೀರಾ. ವರ್ಷದ ಪ್ರಾರಂಭದಲ್ಲಿಯೇ ಈ ವರ್ಷ ಸಂಬಂಧಗಳಲ್ಲಿ ನಾನು ಹೇಗಿರಬೇಕು, ಹೆಲ್ತ್ ಪ್ಲಾನಿಂಗನ್ನು ಮಾಡಿಕೊಳ್ಳಿ. ಹಣಕಾಸಿನ ಖರ್ಚು ವೆಚ್ಚಗಳ ಬಗ್ಗೆ ಸರಿಯಾದ ಲೆಕ್ಕವನ್ನು ಬರೆದಿಡಲು ಪ್ರಾರಂಭ ಮಾಡಿ. ಜನವರಿ ತಿಂಗಳು ನಿಮ್ಮ 2026ರ ಈ ವರ್ಷದ ಫೌಂಡೇಶನ್ ತಿಂಗಳಾಗಿರುತ್ತದೆ. ನಿಮ್ಮ ಕೆಲಸವನ್ನು ಮಾಡಿ, ಆದರೆ ಪ್ರತಿಫಲವನ್ನು ದೇವರಿಗೆ ಬಿಡಿ. ಜನವರಿ ತಿಂಗಳಲ್ಲಿ ಮಲ್ಟಿ ಟಾಸ್ಕ್ ಮಾಡೋ ಹಾಗಿಲ್ಲ. ತುಂಬ ಕಾಮಾಗಿ ಇರಬೇಕು. ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ಫೆಬ್ರವರಿ 14ಕ್ಕೆ ರೆಟ್ರೋಗ್ರೇಡ್ ಆಗಲಿದೆ. ಫೆಬ್ರವರಿ 17ಕ್ಕೆ ಸೂರ್ಯಗ್ರಹಣವಿದೆ. ಸೂರ್ಯಗ್ರಹಣ ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ. ಕುಂಭ ರಾಶಿ ನಿಮಗೆ ನವಮ ಸ್ಥಾನವಾಗಿದೆ. ಈ ಟೈಮ್ ಪೀರಿಯಡಲ್ಲಿ ನೀವು ಮಾತನಾಡಿದ್ದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು. ನಿಮ್ಮ ವಾಹನ ರಿಪೇರಿಗೆ ಬರಬಹುದು. ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಆಗಲಿದೆ. ನಿಮ್ಮ ಕೆಲಸ ಕಾರ್ಯಗಳು ಡಿಲೇ ಆಗುತ್ತದೆ. ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಪ್ರಯಾಣದಲ್ಲಿಯೂ ತೊಂದರೆಗಳಾಗುವಂತಹ ಸಾಧ್ಯತೆಗಳಿವೆ. ಫೆಬ್ರವರಿ 12ರಿಂದ ಫೆಬ್ರವರಿ 22ರವರೆಗೂ ಕ್ರಿಟಿಕಲ್ ಟೈಮ್ ಆಗಿರುತ್ತದೆ. ಈ ಟೈಮಲ್ಲಿ ನೀವು ಓವರ್ ಥಿಂಕ್ ಮಾಡುವುದು, ಪ್ಯಾನಿಕ್ ಆಗುತ್ತೀರಾ, ಆಂಗ್ಸೈಟಿ ಮಾಡಿಕೊಳ್ಳುತ್ತೀರಾ. ಈ ಟೈಮಲ್ಲಿ ಹೊಸ ಕಾಂಟ್ರಾಕ್ಟ್ಗಳಿಗೆ ಸೈನ್ ಮಾಡೋ ಹಾಗಿಲ್ಲ. ಈ ಟೈಮಲ್ಲಿ ಹೊಸ ಜಾಬ್ಗೆ ಜಾಯಿನ್ ಆಗಬಾರ್ದು. ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಡಿ. ಮನೆಯಿಂದ ಹೊರಡುವಾಗ ಸ್ವಲ್ಪ ಸಕ್ಕರೆ ತಿಂದು ನೀರನ್ನು ಕುಡಿದು ಹೊರಗಡೆ ಹೋಗಿ.
ಈ 10 ದಿನಗಳಲ್ಲಿ ನಿಮ್ಮ ಡಾಟಾಸ್ಗಳನ್ನು ರೀಚೆಕ್ ಮಾಡಿ ನೀವು ನಿಲ್ಲಿಸಿದಂತಹ ಹಳೆಯ ಕೆಲಸ ಕಾರ್ಯಗಳನ್ನು ಪೂರ್ತಿಯಾಗಿ ಮಾಡಲು ಪ್ರಯತ್ನ ಮಾಡಿ. ಪ್ರತಿನಿತ್ಯ ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಪಠಿಸಿ. ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ರೆಟ್ರೋ ಆಗಿರುವಂತಹ ಬುಧ ಗ್ರಹ ತನ್ನ ನೇರ ಚಲನೆಯನ್ನು ಪ್ರಾರಂಭಿಸುತ್ತದೆ. ಮಾರ್ಚ್ ತಿಂಗಳ 3ರಂದು ನಿಮ್ಮ 3ನೇ ಭಾವದಲ್ಲಿ ಚಂದ್ರಗ್ರಹಣ ಆಗಲಿದೆ. ಮಾರ್ಚ್ ತಿಂಗಳಲ್ಲಿ ಯೋಚಿಸಿ ಸಮಾಧಾನವಾಗಿ ಮಾತನಾಡಿ. ನಿಮ್ಮ ಮಾತನ್ನು ಎದುರುಗಡೆ ಇರುವವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ತಿಂಗಳಲ್ಲಿ ನಿಮ್ಮ ಹಳೆಯ ಪ್ರಾಪರ್ಟಿಗಳು ಸೇಲ್ ಆಗುತ್ತವೆ. ಸೇಲ್ ಮಾಡಬೇಕು ಅಂದುಕೊಂಡಂತಹ ಪ್ರಾಪರ್ಟಿಗಳು ಸೇಲ್ ಆಗುವಂತಹ ಟೈಮ್ ಇದು. ನಿಮಗೆ ಬರಬೇಕಾದಂತಹ ಹಣ ಈ ತಿಂಗಳು ನಿಮ್ಮ ಕೈ ಸೇರಲಿದೆ. ನಿಮ್ಮ ವರ್ಕ್ ಪ್ಲೇಸಲ್ಲಿ ನೆಗೋಸಿಯೇಷನ್ ಆಗಲಿದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ ಆಗಲಿದೆ. ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಪೀಕಲ್ಲಿ ಇರುತ್ತದೆ. ತುಂಬ ಉತ್ಸಾಹಭರಿತವಾಗಿದ್ದರೂ ನಿಮ್ಮ ಐಡಿಯಾಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಲು ಕನ್ಫ್ಯೂಷನ್ಗಳನ್ನು ಮಾಡಿಕೊಂಡು ನಿಮ್ಮ ಕೆಲಸಗಳಲ್ಲಿ ಸಿಡಿಮಿಡಿ ಕೋಪ ಮಾಡ್ಕೊಳ್ತೀರಾ. ಆದರೆ ಹಣಕಾಸಿನ ವಿಚಾರದಲ್ಲಿ ಇದು ಗುಡ್ ಟೈಮ್. ನಿಮಗೆ ಪ್ಯಾರಲಲ್ ಇನ್ಕಮ್ ಬರುವಂತಹ ತಿಂಗಳಿದು. ಜೂನ್ ತಿಂಗಳಲ್ಲಿ ಗುರುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಫಿನಾನ್ಷಿಯಲ್ ವಿಚಾರದಲ್ಲಿ ಹೆಚ್ಚಿನ ಗ್ರೋತ್ ಹಾಗೂ ಸಕ್ಸಸ್ಸನ್ನು ಕಾಣಬಹುದು. ಗುರುವಿನ ಆಶೀರ್ವಾದದಿಂದ 2026ರ ಅದೃಷ್ಟದ ತಿಂಗಳು ಅಂದರೆ ಜೂನ್ ತಿಂಗಳು. ನೀವು ಅಂದುಕೊಂಡಂತಹ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಬುಧ ಗ್ರಹ ಕರ್ಕಾಟಕ ರಾಶಿಯಲ್ಲಿ ಮತ್ತೆ ವಕ್ರಿಯಾಗಲಿದೆ. ಈ ಟೈಮಲ್ಲಿ ನಿಮ್ಮ ಲಾಸ್ ಆಗಿರುವಂತಹ ಬಿಸ್ನೆಸ್ ರಿಕವರ್ ಆಗುವಂತಹ ಟೈಮ್ ಇದು. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ತಿಂಗಳು. ಕಮ್ಯುನಿಕೇಷನ್, ರೈಟಿಂಗ್ ಜಾಬ್, ಕ್ರಿಯೇಟಿವಿಟಿ ಜಾಬ್ ಮಾಡುವವರಿಗೆ, IT ಇಂಡಸ್ಟ್ರಿಯಲ್ಲಿರುವವರಿಗೆ ಅದೃಷ್ಟದ ತಿಂಗಳು. ನೇಮ್ ಹಾಗೂ ಫೇಮ್ ಸಿಗಲಿದೆ. ಜೂನ್ 11 ನಿಮ್ಮ ಅದೃಷ್ಟದ ದಿನ. ಈ ದಿನ ಏಕಾದಶಿ. ಸಾಧ್ಯವಾದರೆ ಜೂನ್ 11ರಂದು ಉಪವಾಸ ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಜುಲೈ ತಿಂಗಳ ಮಧ್ಯದಲ್ಲಿ ನಿಮ್ಮ ಜಾಬಲ್ಲಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಸಕ್ಸಸ್ ಸಿಗಲಿದೆ. ಹೆಚ್ಚಿನ ಧನಲಾಭವಾಗಲಿದೆ. ಜುಲೈ ಕೊನೆಯ ವಾರದಲ್ಲಿ ಸ್ಲೋ ಡೌನ್ ಆಗುತ್ತೀರಾ. ನಿಮ್ಮ ಓವರ್ ಕಾನ್ಫಿಡೆನ್ಸ್ನ ಕಾರಣದಿಂದ ಸ್ಲೋ ಡೌನ್ ಆಗುತ್ತೀರಾ. ನೀವು ಕಂಫರ್ಟ್ ಝೋನಲ್ಲಿ ಇರುವುದರಿಂದ ಸ್ಲೋ ಡೌನ್ ಆಗುತ್ತೀರಾ ಅಥವಾ ರಾಂಗ್ ಚಾಯ್ಸ್ಗಳನ್ನು ಮಾಡಿಕೊಂಡು ಸ್ಲೋ ಡೌನ್ ಆಗುತ್ತೀರಾ. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಚಾಲೆಂಜಸ್ಸನ್ನು ಫೇಸ್ ಮಾಡಬೇಕಾಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿದೆ. ನಿಮ್ಮ ಜೀವನ ಸಂಗಾತಿಯ ಜೊತೆ ಅಥವಾ ನಿಮ್ಮ ಕೊಲೀಗ್ಸ್ ಜೊತೆ ಮಿಸ್ಕಮ್ಯುನಿಕೇಷನ್ ಆಗುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ನಿಮ್ಮ ಪರ್ಸನಲ್ ಲೈಫ್ ಡಿಸ್ಟರ್ಬ್ ಆಗಿ ಇದು ನಿಮ್ಮ ಪ್ರೊಫೆಷನಲ್ ಲೈಫ್ ಮೇಲೆ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಆಗಸ್ಟ್ ತಿಂಗಳಲ್ಲಿ ಕಡಿಮೆ ಮಾತನಾಡಿ. ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ತುಂಬ ಯೋಚಿಸಿ ಸಮಾಧಾನವಾಗಿ ಮಾತನಾಡಿ. ಸೆಪ್ಟೆಂಬರ್ ತಿಂಗಳಲ್ಲಿ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಮಿಥುನ ರಾಶಿಯವರಿಗೆ ಟ್ರಾವೆಲ್ ಮಾಡುವುದು ಎಂದರೆ ಬಹಳ ಇಷ್ಟ. ಎರಡನೆಯದಾಗಿ ನಿಮ್ಮ ಸರ್ಕಲಲ್ಲಿ ಡಿವೈನ್ ಪರ್ಸನ್ ಪರಿಚಯವಾಗುತ್ತದೆ. ಆ ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರಲಿದೆ. ಈ ತಿಂಗಳಲ್ಲಿ ನಿಮಗೆ ಡೈಜೆಷನ್ ಪ್ರಾಬ್ಲಮ್ಸ್ಗಳು ಬರಲಿದೆ. ನಿಮಗೆ ಕತ್ತು ನೋವು, ಬೆನ್ನು ನೋವು ಬರುವಂತಹ ಸಾಧ್ಯತೆ ಇದೆ. ಅಕ್ಟೋಬರ್ ತಿಂಗಳಲ್ಲಿ ನೀವು ಕನ್ಫ್ಯೂಷನ್ ಮಾಡಿಕೊಳ್ಳುತ್ತೀರಾ. ಈ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತವೆ. ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಹೆಚ್ಚು ಒತ್ತಡ ಇರಲಿದೆ. ತುಂಬ ಬ್ಯುಸಿ ಇರುವ ಕಾರಣ ನಿಮ್ಮ ಫ್ಯಾಮಿಲಿಯವರಿಗೆ ಟೈಮ್ ಕೊಡಲು ಆಗದೆ ಪರದಾಡುತ್ತೀರಾ. ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಹಾಗೂ ಪ್ರೊಫೆಷನಲ್ ಲೈಫ್ ಎರಡನ್ನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹದಗೆಡುವಂತಹ ಸಾಧ್ಯತೆಗಳಿವೆ. ನವೆಂಬರ್ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚಾಗಿ ಖರ್ಚು ಮಾಡುತ್ತೀರಾ. ನವೆಂಬರ್ 25ಕ್ಕೆ ರಾಹು ಕೇತು ಗ್ರಹಗಳ ರಾಶಿ ಪರಿವರ್ತನೆಯಾಗಲಿದೆ. ನಿಮ್ಮ ಧನಸ್ಥಾನಕ್ಕೆ ಕೇತು ಗ್ರಹ ಗೋಚಾರವಾಗಲಿದೆ. ಹಣಕಾಸಿನ ವಿಚಾರದಲ್ಲಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತೀರಾ. ನವೆಂಬರ್ ತಿಂಗಳಲ್ಲಿ ಯಾರಿಗೂ ಸಾಲ ಕೊಡಬೇಡಿ. ಗಮನವಿಟ್ಟು ಯೋಚಿಸಿ ಮಾತನಾಡಿ. ನವೆಂಬರ್ ತಿಂಗಳಲ್ಲಿ ರಾಹು ಗ್ರಹ ನಿಮ್ಮ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡಲಿದೆ. ನೀವು ನಿಮ್ಮ ಕುಟುಂಬದವರ ಜೊತೆ ಇದ್ದರೂ ಸಹ ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು ಬೇರೆ ಎಲ್ಲೋ ಓಡಾಡ್ತಾ ಇರುತ್ತೆ. ನೀವು ಕ್ಲಾಸ್ ರೂಮಲ್ಲಿ ಇದ್ದರೂ ಸಹ ನಿಮ್ಮ ಬುದ್ಧಿ, ಮನಸ್ಸು ಎಲ್ಲೋ ಕಳೆದು ಹೋಗಿರುತ್ತೀರಾ. ನಿಮ್ಮ ದೇಹ ಮಾತ್ರ ಅಲ್ಲಿದ್ದರೂ ಮನಸ್ಸು ಇನ್ನೆಲ್ಲೋ ಇರುತ್ತದೆ. ಈ ರೀತಿ ಝೋನ್ ಔಟ್ ಆಗಿರುತ್ತೀರಾ. ನೀವು ಎಕ್ಸಾಮ್ಸ್ಗೆ ಪೂರ್ತಿ ಪ್ರಿಪ್ರೇಷನ್ ಮಾಡಿಕೊಂಡಿದ್ದರೂ ಸಹ ಸಡನ್ ಆಗಿ ಎಕ್ಸಾಮ್ ಡೇಟ್ ಕ್ಯಾನ್ಸಲ್ ಆಗುತ್ತದೆ ಅಥವಾ
ಟ್ರೈನ್ ಮಿಸ್ ಆಗುವುದು ಅಥವಾ ಟ್ರೈನಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗುವುದು, ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಲಿದೆ. ಡಿಸೆಂಬರ್ ತಿಂಗಳಲ್ಲಿ ನೀವು ತುಂಬ ಅಲರ್ಟ್ ಆಗಿರುತ್ತೀರಾ. ಮಲ್ಟಿ ಟಾಸ್ಕ್ ಮಾಡುವ ಮೊದಲು ಬಹಳ ತಾಳ್ಮೆಯಿಂದ ಯೋಚಿಸುತ್ತೀರಾ. ತಾಳ್ಮೆಯನ್ನು ಕಲಿಯುವಂತಹ ತಿಂಗಳು ಇದು. ನೀವು ಪ್ಯಾನಿಕ್ ಆಗುವುದಿಲ್ಲ. ಯಾವುದೇ ಕೆಲಸ ಮಾಡುವ ಮುಂಚೆ ಯೋಚನೆ ಮಾಡಿ ಸಮಾಧಾನದಿಂದ ಮಾಡುತ್ತೀರಾ. ಡಿಸೆಂಬರ್ ತಿಂಗಳಲ್ಲಿ ಭೂಮಿ ಮನೆ ಖರೀದಿ ಮಾಡುವಂತಹ ಯೋಗವಿದೆ ಅಥವಾ ವಾಹನವಾದರೂ ಪರ್ಚೇಸ್ ಮಾಡುತ್ತೀರಾ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಸಕ್ಸಸ್ ಹಾಗೂ ಗ್ರೋತ್ ಅನ್ನು ಪಡೆಯಲು ಪ್ರತಿ ಬುಧವಾರ ತುಳಸಿ ಗಿಡದ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿ ಸ್ಫಟಿಕದ ಒಂದು ತುಂಡನ್ನು ನಿಮ್ಮ ಮನೆಯ ಒಳಮುಖವಾಗಿ ಬಲಭಾಗದಲ್ಲಿ ಇಡಬೇಕು. ವರ್ಷಕ್ಕೆ 2 ಬಾರಿ ಈ ಸ್ಫಟಿಕವನ್ನು ಬದಲಾಯಿಸಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.